ಇವತ್ತಿನ ದಿವಸ ಭಗವಂತನ ಭಕ್ತರ ವಿಶೇಷತೆಯನ್ನು ನಾವು ಗಣನೆಗೆ ತಗೊಂಡಾಗ ಭಗವಂತನ ಭಕ್ತರು ಯಾವ ರೀತಿ ಭಗವಂತನನ್ನು ವಶದಲ್ಲಿಟ್ಟುಕೋತಾರೆ, ಭಗವಂತ ಅವರು ಹೇಳಿದಂತೆ ಕೇಳ್ತಾನೆ ಅಂತಕ್ಕಂಥ ವಿಷಯವನ್ನು ನಾವು ಇವತ್ತಿನ ದಿವಸ ಪ್ರಸ್ತಾಪ ಮಾಡೋಣ. ನಾವೆಲ್ಲರೂ ಕೂಡ ಆ ಭಗವಂತನನ್ನು ಆರಾಧನೆ ಮಾಡೋದರಿಂದ ನಮಗೆ ಬರ್ತಕ್ಕ ಸಕಲ ಅನಿಷ್ಟಗಳು ನಿವೃತ್ತಿಯಾಗಿ ಇಷ್ಟಪ್ರಾಪ್ತಿ ಆಗ್ತದೆ. ನಾವೆಲ್ಲ ಪ್ರತಿ ಕ್ಷಣದಲ್ಲಿಯೂ ಕೂಡ ಭಗವಂತನಿಂದ ಬಂದು ಅಸ್ವತಂತ್ರರಾಗಿಯೇ ಜೀವನವನ್ನು ಮಾಡ್ತಾ ಇದ್ವಿ. ಸ್ವತಂತ್ರೋ ಭಗವಾನ್ ವಿಷ್ಣು, ಅವನೊಬ್ಬನೇ ಸ್ವತಂತ್ರ. ನಮ್ಮ ಕರ್ಮಾನುಸಾರವಾಗಿ ಸಕಲ ಕ್ರಿಯೆಗಳನ್ನು ಭಗವಂತ ಪ್ರತಿ ಕ್ಷಣದಲ್ಲಿ ಮಾಡಿಸಿ ನಮ್ಮನ್ನು ಉದ್ಧಾರದ ಮಾರ್ಗದಡೆಗೆ ಒಯ್ತಕ್ಕಂಥ ಭಗವಂತನನ್ನು ಸ್ಮರಣೆ ಮಾಡ್ತಾ, ಆ ಭಗವಂತನ ಭಕ್ತರಾದಂಥ ಅನೇಕ ಜ್ಞಾನಿಗಳು ಅವನನ್ನು ಆರಾಧನೆ ಮಾಡಿ ಅವನ ಸೇವೆಯನ್ನು ಮಾಡಿ, ಸೇವಾರೂಪವಾಗಿರ್ತಕ್ಕಂಥದ್ದು ಅನೇಕ ವಿಧವಾಗಿದ್ದರೂ ಕೂಡ ಆ ಭಗವಂತನ ಭಕ್ತರಲ್ಲಿ ಒಬ್ಬರಾಗಿರ್ತಕ್ಕ ಪ್ರಥಮ ಆದಿಕವಯೇ ಬ್ರಹ್ಮದೇವರು. ಅಂಥ ಯಾವ ಬ್ರಹ್ಮದೇವರು ಭಗವಂತನನ್ನು ಆರಾಧನೆ ಮಾಡಿ ಆದಿಕವಯೇ ಆದಿಕವಿಗಳಾಗಿರ್ತಕ್ಕಂಥವರೇ ಬ್ರಹ್ಮದೇವರು. ಆ ಬ್ರಹ್ಮದೇವರು ಭಗವಂತನ ಮಹಿಮೆ ಎನ್ನುವುದು ಭಗವಂತನಿಂದಲೇ ತಿಳಿದು ನಮಗೆಲ್ಲ ಉಪದೇಶ ಮಾಡಿದ್ದಾರೆ. ರುದ್ರಾದಿಗಳಿಗೆ, ಸಕಲ ದೇವತೆಗಳಿಗೆ, ಸನಕ ಸನಂದಾದಿಗಳಿಗೆ ಎಲ್ಲರಿಗೂ ಉಪದೇಶವನ್ನು ಮಾಡಿ ಭಗವಂತನ ಮಹಿಮೆಯನ್ನು ತಿಳಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಜ್ಞಾನಿ. ಅಂಥ ಯಾವ ಜ್ಞಾನಿಗಳಲ್ಲಿ ಅನೇಕರು ಇದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಸ್ಮೃತಿಕಾರರು ಇದ್ದಾರೆ. ಶ್ರುತಿಯನ್ನು ಸ್ಮೃತಿಗನ್ನಾಗಿ ಅಳವಡಿಸಿಕೊಂಡು ಸ್ಮೃತಿಯನ್ನು ಮಾಡಿರ್ತಕ್ಕಂಥ ಶತರ್ಚಿನರು, ಗೃತ್ಸಮದರು ನೋಡ್ರಿ, ಇವರೆಲ್ಲ ಮಹಾಜ್ಞಾನಿಗಳು. ಶ್ರುತಿಯನ್ನು ಕೇಳಿರ್ತಕ್ಕಂಥ ಭಗವದ್ ವಿಷಯವನ್ನು ಸ್ಮೃತಿ ರೂಪದಲ್ಲಿ ತಮಗೆ ತಿಳಿದಿರತಕ್ಕ ವಿಷಯವನ್ನು ಜಗತ್ತಿಗೆ, ಭಗವಂತನ ಭಕ್ತರಿಗೆ ತಾವು ಉಪದೇಶ ಮಾಡಿರ್ತಕ್ಕಂಥದ್ದೇ ಸ್ಮೃತಿ. ಅಂಥ ಸ್ಮೃತಿದಾಯಕರಾಗಿರ್ತಕ್ಕಂಥ ಮಹಾನುಭಾವರು ಲೋಕದಲ್ಲಿ ಪ್ರಖ್ಯಾತರಾಗಿದ್ದಾರೆ. ಅವರ ಸ್ಮೃತಿಗಳಿಂದಲೇ ಶ್ರುತ್ಯರ್ಥವನ್ನು ನಾವು ತಿಳಿಯಬಹುದು. ಶ್ರುತಿಗೂ ಸ್ಮೃತಿಗೂ ಒಂದೇ ಸಾಮ್ಯ. ಶ್ರುತಿ ಅಪೌರುಷೇಯವಾದರೆ ಸ್ಮೃತಿ ಪೌರುಷೇಯ. ಇಂಥ ಮಹಾಮಹಿಮೋಪೇತರಾಗಿರ್ತಕ್ಕಂಥ ಭಾಗವತದಲ್ಲಿ ಅನೇಕ ಕಥೆಗಳು ಬರ್ತಾವೆ. ಭಗವಂತನ ಜ್ಞಾನವನ್ನು ಸಾಕ್ಷಾತ್ತಾಗಿ ಪಡೆದಿರತಕ್ಕಂಥವರು ಉದ್ಧವಾದಿಗಳು, ವಿದುರ, ಮೈತ್ರೇಯರು, ಇವೆಲ್ಲ ಕಥಾಭಾಗಗಳು ಬರ್ತಾವೆ. ಸಾಕ್ಷಾತ್ ಭಗವಂತನ ಅವನ ಮಹಿಮೆಯನ್ನೇ ಕಪಿಲರೂಪಿಯಾಗಿರ್ತಕ್ಕ ಭಗವಂತ ದೇವಹೂತಿಗೆ ಉಪದೇಶ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂದಮೇಲೆ ಭಗವಂತನೇ ಹೇಳಬೇಕೇ ಹೊರತು, ಯಾಕಂದರೆ ಭಾಗವತ ಹೇಳ್ತದೆ ಮುಖ್ಯಂತಿ ಎಂ ಸೂರಗ. ಜ್ಞಾನಿಗಳು ಕೂಡ ಭಗವದ್ ವಿಷಯದಲ್ಲಿ ಪ್ರಕೃತಿ ಸಂಬಂಧಿತವಾಗಿರ್ತಕ್ಕಂಥ ಈ ಮಾಯಾಮೋಹಿತವಾಗಿರ್ತಕ್ಕ ಈ ಪ್ರಪಂಚಕ್ಕೆ ಒಳಗಾಗಿ ಈ ಪ್ರಪಂಚದಲ್ಲಿ ಬಿದ್ದು ಒದ್ದಾಡ್ತಾರೆ. ಇದು ನಂದು ಅಂತ ಬರ್ತದೆ, ಮಮಮೇತಿ ಯೋವದೇ, ನಂದು 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 ಅಂತಲೇ ಪ್ರಪಂಚ ಬರ್ತದೆ ಹೊರತು ಬೇರೆ ಕಾಣೋದಿಲ್ಲ. ಅದಕ್ಕೆ ಜ್ಞಾನಿಗಳ ಉಪದೇಶ, ಆ ಜ್ಞಾನಿಗಳ ಉಪದೇಶಕ್ಕೆ ಭಗವಂತನ ಉಪದೇಶ ಪ್ರಧಾನ. ಅವನು ಉಪದೇಶ ಮಾಡಿರ್ತಕ್ಕಂಥದ್ದನ್ನೇ ನಾವು ಸ್ವೀಕಾರ ಮಾಡ್ತಾ, ಭಗವಂತ ಏನು ಯಥಾರ್ಥವಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ ಅದರ ಗುಣವನ್ನು ಹೇಳ್ತಾನೋ, ಅದರ ಪ್ರಕ್ರಿಯೆಯನ್ನು ಹೇಳ್ತಾನೋ, ಕಾರ್ಯವನ್ನು ಹೇಳ್ತಾನೋ, ಅದರ ವಿಕಾರವನ್ನು ಹೇಳ್ತಾನೋ, ಯಥಾರ್ಥವಾಗಿ ನಾವು ತಿಳಿದಾಗ ಈ ಪ್ರಕೃತಿಯಲ್ಲಿ ಏನೂ ಸ್ವಾರಸ್ಯ ಇಲ್ಲ, ವಿಲಕ್ಷಣವಾಗಿರ್ತಕ್ಕಂಥದ್ದಲ್ಲ ಜಗತ್ತು, ಇದೆಲ್ಲವೂ ನಂದು ಅಂತ ಇಟ್ಟುಕೊಂಡಿದ್ದೆ ಅನ್ನುವ ಭಾವನೆ ಬರ್ತದೆ. ಅದರಂತೆ ಈ ಯಶೋಧಾದೇವಿ ಭಗವಂತನನ್ನು ಆರಾಧನೆ ಮಾಡಿ ನನ್ನ ಮಗ ಅಂತ ತಿಳಿದು ಕಡೀ ಕಾಲದಲ್ಲಿ ಆ ಭಗವಂತನನ್ನು ಬಿಡ್ತಕ್ಕಂಥ ಪ್ರಸಂಗ ಬಂತು. ಬಿಟ್ಟು ಪ್ರಯಾಣ ಮಾಡ್ತಕ್ಕಂಥವನಾದ ಭಗವಂತ ಯಾರಿಗೆಷ್ಟು ಸೇವಾ ಕೊಡಬೇಕು ಅಷ್ಟೇ ಸೇವೆಯನ್ನು ಕೊಡ್ತಾನೆ. ಆ ಭಗವಂತನಿಗೆ ಗೊತ್ತು ನಮ್ಮ ಕರ್ಮಾನುಸಾರವಾದ ಸೇವಾ ಯಾರಿಗೆಷ್ಟು ಕೊಡ್ತಾನೆ ಅಷ್ಟೇ. ಅದಕ್ಕೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತೋ ಭಕ್ತಿಶ್ಚೇನ್ನವಲಕ್ಷಣಾತ್ ಅಂತ. ಈ 9 ಲಕ್ಷಣಗಳಿಂದ ಯುಕ್ತವಾದ ಶ್ರವಣ, ಮನನ, ನಿಧಿಧ್ಯಾಸನ, ಕೀರ್ತನ, ಸ್ಮರಣ, ಹರಿಪಾದ ಸೇವನ
ಇವೆಲ್ಲವೂ ಭಗವಂತನ ಸೇವೆಯಲ್ಲಿ ಬರ್ತಾವೆ. ಮೊದಲು ಶ್ರವಣ ಮನಕಾನಂದ ವೀವದು ಅಂದರು. ಅದಕ್ಕೆ ಶ್ರವಣಂ ಕೀರ್ತನಂ, ಶ್ರವಣ ಮಾಡಬೇಕು ಮೊದಲು ಭಗವಂತನ ಕಥಾ. ಅವನ ಕಥೆಯನ್ನು ಶ್ರವಣ ಮಾಡಿದರೆ ಭಗವಂತ ನಮ್ಮ ಕಥೆಯನ್ನು ಶ್ರವಣ ಮಾಡ್ತಾನೆ. ಅವನ ಕಥೆಯೇ ಕೇಳಲಿಲ್ಲ ಅಂದರೆ ಯಾವ ಕಾಲಕ್ಕೂ ಭಗವಂತ ನಮ್ಮ ಕಥೆಯನ್ನು ಯಾವ ಕಾಲದಲ್ಲಿಯೂ ಕೇಳೋದಿಲ್ಲ. ಅದಕ್ಕೆ ಭಗವಂತನ ಕಥೆಯನ್ನು ಕೇಳಿದಾಗ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಇಂಥ ಭಗವಂತನ ಅಪಾರವಾದ ಭಕ್ತರು, ಅನೇಕ ಭಕ್ತರು, ಮೊನ್ನೆ ತಾನೇ ಆಗಿ ಹೋಗಿರ್ತಕ್ಕಂಥ ಮಹಾನುಭಾವರು ಜಗನ್ನಾಥ ದಾಸರು ಅಂತ ನೋಡ್ರಿ, ಅವರು ಶ್ರೀನಿವಾಸಾಚಾರ್ಯರು ಅಂತ, ಮಾನವಿ ಶ್ರೀನಿವಾಸಾಚಾರ್ಯರು. ಎಲ್ಲ ಸುಧಾದಿ ಗ್ರಂಥಗಳನ್ನು ಎಷ್ಟೋ ಬಾರಿ ಅಧ್ಯಯನ ಮಾಡಿ, ಮಂಗಳ ಮಾಡಿ, ಪಾಠ ಹೇಳಿ, ಕರಗತ ಮಾಡಿಕೊಂಡಿರ್ತಕ್ಕ ಮಹಾನುಭಾವರು. ಭಗವಂತ ಉದ್ಧಾರ ಮಾಡಬೇಕಾದಂಥ ಪ್ರಸಂಗ ವಿದ್ಯುತ್ ಜನರಿಗೆ ಏನಾಗ್ತದೆ ಅಂದರೆ, ವಿದ್ಯೆಯಲ್ಲಿ ಸ್ವಲ್ಪ ಏನೋ ಒಂದು ವಿಕಾರವಾದಾಗ ಅವರಿಗೆ ಏನಾಗ್ತದೆ, ಅಜ್ಞಾನ ಬರತಕ್ಕಂಥ ಪ್ರಸಂಗ ಇರ್ತದೆ. ಅದೇ ಗರ್ವ ಅಂತ ಕರೀತಾರೆ, ಅದೇ ಅಹಂಕಾರ ಅಂತ ಕರೀತಾರೆ. ಅಂಥ ಅಹಂಕಾರದಿಂದ ಯುಕ್ತರಾಗಿರ್ತಕ್ಕಂಥ ಮಹಾನುಭಾವರು ಶ್ರೀನಿವಾಸಾಚಾರ್ಯರು ಆಗಿರ್ತಕ್ಕಂಥ ಪ್ರಸಂಗ ಏನು, ಯಾರ ಮಹಿಮೆ ಯಾರೂ ತಿಳಿಯಲಿಕ್ಕೆ ಶಕ್ಕಿಲ್ಲ. ದೊಡ್ಡವರ ಯೋಗ್ಯತೆಯನ್ನು ನಾವು ಎಷ್ಟು ಅಳತೆ ಮಾಡಿದರೂ ಕೂಡ ತಿಳಿಯೋದಿಲ್ಲ. ವಿದ್ವಜ್ಜನ ಪರಿಶ್ರಮಂ ವಿದ್ವಾನ್ನೇವ ವಿಜಾನಾತಿ ನಹಿ ವಂದ್ಯ ವಿಜಾನಾತಿ ಗುರುವೀಂ ಪ್ರಸವ ವೇದನಾಮಂತ. ವಿದ್ವತ್ತು, ಬೇಕಾದಷ್ಟು ವಿದ್ವತ್ತು. ಮಹಾನುಭಾವರು ಗೋಪಾಲದಾಸರು ಆ ಗ್ರಾಮಕ್ಕೆ ಬಂದಿದ್ದಾರೆ. ದೊಡ್ಡವರ ಆಗಮನ ಎದಕ್ಕೋಸ್ಕರ ಬರ್ತಾರೆ? ದೊಡ್ಡವರು ಸುಜೀವಿಗಳನ್ನು ಉದ್ಧಾರ ಮಾಡ್ಲಿಕ್ಕೆ ಬರ್ತಾರೆ. ಜನಸ್ಯ ಕೃಷ್ಣ, ಭಾಗವತ ಹೇಳ್ತದೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ನೋಡಿ, ಜ್ಞಾನಿಗಳು ಹುಡುಕೊಂಡು ಬರ್ತಾರಂತೆ. ವಿದುರನನ್ನು ಹುಡುಕೊಂಡು ಮೈತ್ರೇಯರು ಬಂದರು, ಉದ್ಧವ ಬಂದ. ನೋಡಿ, ಜ್ಞಾನಿಗಳನ್ನು, ಜ್ಞಾನ ಅನುಷ್ಠಾನ, ಸದ್ಭಕ್ತಿ ನಮ್ಮಲ್ಲಿ ವಿಶೇಷವಾದ ಆಚರಣೆ, ಜ್ಞಾನದ ದಾಹ ಇತ್ತು ಅಂದರೆ ಜ್ಞಾನಿಗಳು ನಮ್ಮ ಮನೆಗೆ ಬರ್ತಾರೆ. ನಾವೇ ಮೂರ್ಖರಾದರೆ, ನಾಸ್ತಿಕರಾದರೆ, ಧರ್ಮ ವಿರೋಧಿಗಳಾದರೆ ದೈತ್ಯರು ಬರ್ತಾರೆ ಅಷ್ಟೇ. ಸ್ವಲ್ಪ ವ್ಯತ್ಯಾಸವಾತು ಅಂದರೆ ದೈತ್ಯರು ನಮ್ಮಲ್ಲಿ ಪ್ರವೇಶ ಮಾಡಿಬಿಡ್ತಾರೆ. ಅಧರ್ಮ ಸಂಕುಲಿತವಾತು, ಅಧರ್ಮ ಸಂಘಟಿತ ಆತು, ಅಧರ್ಮ ನಮ್ಮಲ್ಲಿ ಸೇರಿತು ಅಂದರೆ ಸಾಕು. ಬಂದರೆ ನೋಡಿ, ಧರ್ಮ ಸೇರಿತು ಅಂದರೆ ಜ್ಞಾನಿಗಳು ಬರ್ತಾರೆ. ಅದಕ್ಕೆ ಸ್ವಲ್ಪ ಅಧರ್ಮ ಸೇರಿತು, ಗರ್ವ ಸೇರಿತು ಶ್ರೀನಿವಾಸಾಚಾರ್ಯರಲ್ಲಿ. ವಿದ್ವಾಂಸ ನಾನು, ಹರಿಪಾದ ಪದ್ಮಗಳನ್ನು ವರ್ಣನೆ ಮಾಡ್ತಕ್ಕ, ಕನ್ನಡ ಶಬ್ದಗಳಿಂದ ವರ್ಣನೆ ಮಾಡ್ತಕ್ಕಂಥ ಅವ್ರದ್ದೇನು, ನಾನು ಸುಧಾದಿ ಗ್ರಂಥಗಳನ್ನು ಸಮಸ್ತವನ್ನು ಅಧ್ಯಯನ ಮಾಡಿದ್ದೀನಿ, ಇದಕ್ಕೆ ಮಿಗಿಲಾದ ಗ್ರಂಥಗಳಿಲ್ಲ ಅಂತ ವಿಚಾರವನ್ನು ಮಾಡ್ತಾ ಮೆಲುಕು ಹಾಕ್ತಾ ಕೂತಿದ್ದಾರೆ. ನೋಡಿ, ದೊಡ್ಡವರ ಅನುಗ್ರಹಕ್ಕಾಗಿ ಸ್ವಲ್ಪ ಎಡತಕ್ಕಂಥ ಪ್ರಸಂಗ ಬಂದಾಗ ಭಗವಂತ ತನ್ನ ಭಕ್ತರನ್ನು ಕಳಿಸಿಕೊಡ್ತಾನೆ. ಸ್ವರೂಪತಃ ಸುಜೀವಿಗಳಿರಬೇಕು, ಅವರಿವರಿದ್ದರೆ ನಡೆಯಂಗಿಲ್ಲ. ಸ್ವರೂಪತಃ ಸುಜೀವಿಗಳಿದ್ದಾಗ ಮಾತ್ರ ಭಗವಂತ ಏನು ಮಾಡ್ತಾನೆ, ಅನುಗ್ರಹ ಮಾಡ್ಲಿಕ್ಕೆ ಕಳಿಸ್ತಾನೆ. ಯಾಕಂದರೆ ಈ ಪ್ರಕೃತಿ ಬಂಧದಲ್ಲಿ ಸಿಲುಕಿರ್ತಕ್ಕ ಜನರು ಒಮ್ಮೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಸಮ್ಮಿಲೀಕರಣ, ಒಮ್ಮೆ ಏರು ಪೇರು ಆಗ್ತಾನೇ ಇರ್ತದೆ. ಎಲ್ಲರಿಗೂ ಕೂಡ ಬರ್ತದೆ ಅಜ್ಞಾನ, ಎಲ್ಲರಿಗೂ ಸಾಮಾನ್ಯವಾಗಿ ಕಲಿಯುಗದ ಜನರಿಗೆ ಬರ್ತಾನೇ ಇರ್ತದೆ. ಸ್ವಲ್ಪ ಜಲ್ದಿ ತಿದ್ದಿಕೋತಾರೆ, ಉಳಿದವರು ತಿದ್ದಿಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲೇ ಬಂಧ ಮೋಹದಲ್ಲಿ ಬಿದ್ದು ಹಾಳಾಗಿ ಹೋಗ್ತಾರೆ.